ಆಡಿಸಿಯೇ ನೋಡು, ಬೀಡಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯಾಬಾಗದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ಎಂದು ಆಟನಲ್ಲದು. ಹಿರಿಯರ ಬರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಬೇಡ ತೋರದು. ಎಲ್ಲ ಇದ್ದು ಏನು ಇಲ್ಲದ ಆಯ ಬದುಕಿರುವ ಆ ಟಗರು ಟಗರು ನೋಡೋಕೆ ಟಗರು ಸೀನ ಟಗರು. ಎಲ್ಲರಿಗೂ ನಮಸ್ಕಾರ. ಈ ನಾಡು ಕಂಡಂಥ ಅದ್ಭುತ ನಟ, ಗಾಯಕ, ಕನ್ನಡ ನಾಡಿನ ಹೆಮ್ಮೆಯ ಸುಪುತ್ರ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಕರ್ನಾಟಕದ ಮಧ್ಯ ಕರ್ನಾಟಕದ ಬೆಣ್ಣೆನಗರಿ ಜಿಲ್ಲೆಯ ಐತಿಹಾಸಿಕ ಹರಿಹರದ ಇಂದಿರಾನಗರದಲ್ಲಿರುವಂಥ ಡಾಕ್ಟರ್ ಪುನೀತ್ ಅವರ ಮೂರ್ತಿಯ ಮುಂದೆ ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಈ ನಾಡಿನ ಎಲ್ಲರ ಭಾಗ್ಯ ಕೂಡ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೇವಲ 46 ವರ್ಷ ಇದ್ದರೂ ಕೂಡ 46 ಅನಾಥ ಮಕ್ಕಳ 46 ಸಂಸ್ಥೆಗಳಿಗೆ ದಾನ ಶೂರ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಹರಿಹರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದವರು ಹರಿಹರ ನಗರದ ಅಮರಾವತಿಯಲ್ಲಿರುವಂಥ ಆಂಜನೇಯ ಬಡಾವಣೆಯ ಶ್ರೀ ಮರಳುಸಿದ್ದೇಶ್ವರ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿಯುತ ಶಾಲೆ ಎಲ್ಲ ಮಕ್ಕಳಿಗೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನ ಬಳಗದವರು ಬರವಣಿಗೆಯ ಸಲಕರಣೆಗಳನ್ನು, ಪೀಠೋಪ ಅಂತೇಳಿ ಅದಕ್ಕೆ ಪಾಠೋಪಕರಣ ಸಲಕರಣೆಗಳಂದರೆ ಕಪ್ಪು ಹಲಗೆ 3 ಕಪ್ಪು ಹಲಗೆಗಳನ್ನು ಒಳಗೊಂಡಂತೆ ಅದಕ್ಕೆ ಬೇಕಾದ ಸೀಮೆ ಸುಣ್ಣ, ಚಾಕ್ ಪೀಸ್ ಮತ್ತು ಡಸ್ಟರ್ ಒಳಗೊಂಡಂಥ ಸಾಮಗ್ರಿಗಳನ್ನು ಕೊಡ್ತಾ ಬಂದಿರುವಂಥದ್ದು ನಿಜವಾಗಲೂ ಕೂಡ ನಮ್ಮ ಶಿಕ್ಷಣ ಇಲಾಖೆಗೆ ಸಂತೋಷ ಆಗಿದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಕೂಡ ವಿದ್ಯೆಯಿಂದ ಮುಂದೆ ಬರಬೇಕಾದ್ದು ಪುನೀತ್ ರಾಜ್ಕುಮಾರ್ ಕೂಡ ಹೇಳ್ತಾರೆ. ಕರ್ನಾಟಕದ ಕನ್ನಡ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಉಳಿಸಿದಂಥ ಪ್ರಯತ್ನ ಮೊಟ್ಟ ಮೊದಲಿಗೆ ಮಾಡಿದಂಥವರು ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಆತ್ಮೀಯರೇ, ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪಾದಗಳಿಗೆ ಒಂದು ಕವನ ಹೇಳುವ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಾಲನೆ ನೋಡೋಣ. ಯುವ ಹೃದಯಗಳ ಆಶಾದ್ವೀಪ ಡಾಕ್ಟರ್ ಪುನೀತ್. ಕನ್ನಡ ನಾಡಿನ ಡಾಕ್ಟರ್ ರಾಜ್ಕುಮಾರ್ ಅವರ, ಡಾಕ್ಟರ್ ರಾಜ್ ಅವರ ಹೆಮ್ಮೆಯ ಪುತ್ರ, ನಟ, ಗಾಯಕ, ನಮ್ಮೆಲ್ಲರ ಕರ್ನಾಟಕ ರತ್ನ. ಅಭಿಮಾನಿಗಳ ಹೃದಯದ ಆರಾಧ್ಯ ಈ ಅಪ್ಪು, ನಗುಮುಖದ ಒಡೆಯ, ನಿನಗಿಲ್ಲವೋ ಯಾವಾಗಲೂ ಮುಪ್ಪು. ಅನಾಥರ ಕಣ್ಣೀರ ಹೊರಸಿದ ಆಶಾ ಕಿರಣ, ಬಾಲ ನಟನಾಗಿ ನೀ ಆರಂಭಿಸಿದೆ ಈ ಪಯಣ. ಸೇವೆಯ ಮಾರ್ಗದಲ್ಲಿ ಮೌನ ಸಾಧಕ, ಬಡವರ ಪಾಲಿಗೆ ದಯಾಮಯ ದೀಪಕ. ನಾಡಿನ ಸಂಸ್ಕೃತಿ ನಿಮ್ಮಲ್ಲಿ ಸದಾ ಹಸಿರು, ನಾಡಿನ ಸಂಸ್ಕೃತಿ ನಿಮ್ಮಲ್ಲಿ ಸದಾ ಹಸಿರು, ಕನ್ನಡ ಪ್ರೀತಿಯೇ ನಿಮ್ಮ ಬದುಕಿನ ಹೆಸರು ಉಸಿರು ಅಂತ ಆ ಪದಗಳನ್ನು ಆ ಪುನೀತ್ ರಾಜ್ಕುಮಾರ ಪಾದಕ್ಕೆ ಅರ್ಪಿಸುತ್ತಾ, ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ದೀನ ದಲಿತರನ್ನು, ಬಡವರನ್ನು ನೋಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಬರವಣಿಗೆಯ ಸಲಕರಣೆ ನೀಡಲಾಗಿದೆ. ಎಲ್ಲರ ಮನಸ್ಸು ಸಿಹಿಯಾಗಿರಲಿ ಅನ್ನುವಂಥ ಭಾವನೆಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಕೇಕನ್ನು ಕಟ್ಟು ಮಾಡುವ ಮೂಲಕ ಈ ಒಂದು ಹಬ್ಬಕ್ಕೆ ನಾವೆಲ್ಲ ಮೆರುಗು ಕೊಡೋಣ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮ ಕೊಡಬೇಕು. ರಾಜ್ಕುಮಾರ್ ಅವರಿಗೆ
ಎಲ್ಲರಿಗೂ ನಮಸ್ಕಾರ. ಪುನೀತ್ ರಾಜ್ಕುಮಾರ್ ಬಳಗದ ವತಿಯಿಂದ ಇವತ್ತು ಪುನೀತ್ ರಾಜ್ಕುಮಾರ 51ನೇ ಹುಟ್ಟುಹಬ್ಬದ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ವಿ. ಆದರೆ ವರುಣನ ಕೃಪೆಯಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಬಟ್ ಭಾಳ ಖುಷಿ ಆಗ್ತಾ ಇದೆ. ಇನ್ನೂ ಜನ ಇದ್ದಾರೆ, ಇನ್ನೂ ಉರುಪು ಹಂಗೆ ಇದೆ ಎಲ್ಲರಿಗೂ. ಸೊ ನಾವು ಬುದ್ಧಿಮಾಂದ್ಯ ಮಕ್ಕಳಿಗೆ, ವಸತಿ ಮಕ್ಕಳಿಗೆ ಬೋರ್ಡು ಮತ್ತು ಚಾಪೀಸು, ಪೆನ್ಸಿಲ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಅಪ್ಪು ದಾರಿಯನ್ನೇ ಹಿಡಿತಾ ಇದ್ದೀವಿ ಅಂತಂದು ಗೊತ್ತಾಗ್ತಾ ಇದೆ. ಎಲ್ಲ ಹುಡುಗರು ಅದೇ ಥರ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಇಂದಿರಾನಗರ ಮತ್ತು ವಿದ್ಯಾನಗರ ಜನತೆಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ದಿನಾಂಕ 17/3/2026 ಸುಮಾರು 15 ದಿವಸ ಹಿಂದಿಂದನೇ ಸಿದ್ದಣ್ಣವರು ನಮ್ಮ ವಿಶೇಷ ಶಾಲೆಗೆ ಬಂದು ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅಂತ ಕೇಳ್ಕೊಂಡು ಹೋಗಿ ಇವತ್ತು ಆ ಹೇಳಿದಂಥ ಕಾರ್ಯಕ್ರಮಕ್ಕೆ ನಮಗೆ ಸಲಕರಣೆಗಳನ್ನು ನೀಡಿದ್ದಾರೆ. ಅದಕ್ಕಾಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ, ಇಂದಿರಾನಗರ ಮತ್ತು ವಿದ್ಯಾನಗರದ ಎಲ್ಲ ಅಭಿಮಾನಿಗಳಿಗೆ ನಮ್ಮ ವಿಶೇಷ ಮಕ್ಕಳ ಶಾಲೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಜೋರ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಈ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮ. ಅದು ವಿಶೇಷ ಮಕ್ಕಳನ್ನು ಹುಡುಕಿಕೊಂಡು ಬಂದು ನಮ್ಮ ವಿಶೇಷ ಶಾಲೆಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಯನ್ನು ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.